ಯೂದನು ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ಆದರೆ ಪ್ರಧಾನ ದೇವದೂತನಾದ ಮಿಕಾಯೇಲನು ಮೋಶೆ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವಾಜ್ಯವಾಡಿ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೋಷ ಅಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು. ಈ ವಚನದಲ್ಲಿ ಮೋಶೆ ಸತ್ ಮೇಲೆ ಮೋಶೆ ಶವನ ಭೂಮಿ ಮೇಲೆ ಎಲ್ಲರಿಗೂ ಗೊತ್ತಾಗಂಗ ಆತನ ಭೂಸ್ಥಾಪನೆ ಮಾಡಿದ್ರೆ ಈ ಇಸ್ರಾಯೇಲ್ ಪ್ರಜೆಗಳೆಲ್ಲರೂ ಆತನ ಪೂಜಿಸ್ತಾರ ಅಂತೇಳಿ ದೇವ್ರ ಮಿಕಾಯೇಲ್ ಜೊತೆನ ಕಳಿಸ್ತಾನ. ಯಾರು ಗೊತ್ತಿಲ್ಲ ಪ್ರದೇಶದಲ್ಲಿ ಭೂಸ್ಥಾಪನೆ ಮಾಡ್ಬೇಕಂತ. ಆದ್ರೆ ಈ ಒಂದು ಮಿಕಾಯೇಲ್ ದೂತನು ಬಂದಾಗ ಸಾತಾರನು ಬಂದು ಮಿಕಾಯೇಲ್ ತಳಿ ಹೋರಾಡ್ತಾನ, ಯುದ್ಧ ಮಾಡ್ತಾರ. ಇಲ್ಲ ಆ ಶವ ನನಗ್ ಬೇಕಂತೇಳಿ ಇವ್ರು ಯುದ್ಧ ಮಾಡ್ತಿರುವಾಗ ಈ ಮಿಕಾಯೇಲ್ ದೂತನು ಸಾತಾನನ್ನ ದೂಷಿಸೋದಿಲ್ಲ, ಸಾತಾನಿಗೆ ದೂಷಣ ಮಾತಾಡೋದಿಲ್ಲ. ಏನ್ ಮಾಡ್ತಾನ ಗೊತ್ತಾ? ದೇವ್ರಿಗೆ ಒಪ್ಪಿಸ್ತಾನ, ದೇವರೇ ನಿನ್ನ ಖಂಡಿಸಲಿ ಅಂತ ಹೇಳ್ತಾನ. ಅಂದ್ರೆ ಇಲ್ಲಿ ನಾವು ಯಾವುದೇ ಒಂದು ನಮಗೆ ದೂಷಣೆ ಮಾಡಕ, ನಮ್ಮ ಹತ್ರ ಯಾರಾದ್ರೂ ಯುದ್ಧ ಮಾಡಕ ಸಾತಾನು ಸಂಬಂಧಗಳು ಅಂದ್ರೆ ಸಾತಾನು ಅವ್ರನ್ನಲ್ಲಿ ಪ್ರೇರೇಪಿಸಿ ನಮ್ಮ ಮೇಲೆ ಬೇಕಂತಾನೆ ದೂಷಣೆ ಮಾತುಗಳು ಮಾತಾಡಿ, ನಾವ್ ಏನ್ ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಬೇಕಂತಾನೆ ನಮ್ಮ ಮೇಲೆ ತಪ್ಪು ಹೊರಿಸಿ ನಮ್ಮ ಮೇಲೆ ಜಗಳಕ್ಕೆ ಬರೋರು ಇರ್ತಾರ. ಆ ರೀತಿ ಪ್ರೇರೇಪಣೆ ಮಾಡ್ತಿರ್ತಾನ ಅಪವಾದಿ ಮನುಷ್ಯರಲ್ಲಿ. ನಾವ್ ಅನ್ಕೊಂತೀವಿ ಒಂದೊಂದ್ಸರಿ, ಅರೇ ನಾನು ಏನ್ ತಪ್ಪು ಮಾಡಿಲ್ಲ, ಯಾಕೆ ಈ ರೀತಿ ನನ್ನ ಮೇಲೆ ಬರ್ತಾ ಇದಾರೆ ಇವ್ರು ಅಂತೇಳಿ ನಾವು ಬಾಧೆ ಪಡ್ತಿರ್ತೀವಿ. ಆ ಸಂದರ್ಭದಲ್ಲಿ ಅವ್ರು ನಮ್ಮ ಮೇಲೆ ಬರ್ತಾರ ಅಂತೇಳಿ ನಾವು ಕೂಡ ಅವ್ರ ಮೇಲೆ ಹೋಗಿ ನಾನೇನ್ ತಪ್ಪು ಮಾಡೀನಿ ಅಂತೇಳಿ ನಾವು ಹೋಗಿ ಅವ್ರ ತಲೆ ಜಗಳಕ್ಕೆ ನಿಂತ್ಕೋಬಾರ್ದು. ಯಾಕಂದ್ರೆ ಇಲ್ಲಿ ವಾಕ್ಯ ಏನಂತ ಹೇಳ್ತಿದ್ದಾರೆ ಅಂದ್ರೆ, ದೂಷಣೆ ಮಾತು ಕೂಡ ಸಾತಾನ್ ಹತ್ರ ಈ ಮಿಕಾಯೇಲನು ಮಾತಾಡಿಲ್ಲ ಅಂತ. ಯಾರಿಗ ಒಪ್ಪಿಸನ? ದೇವ್ರಿಗೆ ಒಪ್ಪಿಸನ. ಹಂಗ ನಾವು ಕೂಡ ನಾವ್ ಯಾರಿಗೂ ದೂಷಣೆ ಮಾತು ಮಾತಾಡಬಾರ್ದು. ಅದೇ ರೀತಿಯಲ್ಲಿ ಶಪಿಸಬಾರ್ದು ಕೂಡ. ಅವ್ರನ್ನ ಶಪಿಸಿ ಅವ್ರಿಗೆ ಹಿಂಗಾಗ್ತತೆ, ನೀವ್ ಹಿಂಗಾಗ್ಬೇಕು, ನೀವ್ ಹಾಳಾಗೋಗ್ಬೇಕು, ನೀವ್ ಮಕ್ಕಳು ಹಾಳಾಗೋಗ್ಬೇಕು, ಈ ರೀತಿ ನಾವು ಶಪಿಸಬಾರ್ದು. ನಾವು ದೇವ್ರಿಗೆ ಒಪ್ಪಿಸ್ಬೇಕು, ಯುದ್ಧ ದೇವರಿಗೆ ಬಿಡಬೇಕು. ಆ ರೀತಿ ನಾವು ನಡೆಯುವಂಥವ್ರು ಆಗಿರ್ಬೇಕಂತ ಹೇಳಿ ವಾಕ್ಯವು ಬಹು ಸ್ಪಷ್ಟವಾಗಿ ನಮಗೆ ಹೇಳ್ತಿದೆ. ನಾವ್ ಹೆಂಗಿರ್ತಿದೀವಿ? ನಾವು ಯುದ್ಧ ಮಾಡುವಂತವ್ರಾಗಿರ್ತಿದೀವ? ನಾವು ಅವ್ರ ಹತ್ರ ಯುದ್ಧ ಮಾಡಿ ಅವ್ರ ಹೆಂಗ್ ಮಾತಾಡ್ತಾರ ನಾವು ಕೂಡ ಅವ್ರಿಗೆ ಇನ್ನೊಂದು ನಾಲ್ಕು ಮಾತಾಡುವಂತವ್ರ ಸ್ಥಿತಿನಲ್ಲಿ ನಾವ್ ಇದೀವ? ಇಲ್ಲ, ನಾವು ಯುದ್ಧದಲ್ಲಿ ದೇವ್ರನ್ನ ನಾವು ಮುಂದೆ ಇಡುವಂತವ್ರಾಗಿದ್ದೀವ. ಯಾಕಂದ್ರೆ ನಾವು ಕ್ರಿಸ್ತ ನಾಮದಲ್ಲಿ ಯುದ್ಧ ಮಾಡಬೇಕು ನಾವು. ಅದಕ್ಕೆ ಪೌಲ್ ಒಂದು ಮಾತು ಹೇಳ್ತಾನ, ನಾವು ಯುದ್ಧ ಮಾಡೋದು ಲೋಕ ಸಂಬಂಧವಾದ ಆಯುಧಗಳಿಂದ ನಾವು ಯುದ್ಧ ಮಾಡೋದಿಲ್ಲ, ನಾವು ಆತ್ಮ ಸಂಬಂಧವಾದ ಆಯುಧಗಳಿಂದ ನಾವು ಯುದ್ಧ ಮಾಡೋದು. ನಾವು ಆತ್ಮ ಸಂಬಂಧವಾಗಿ ಯುದ್ಧ ಮಾಡುವಂತವ್ರಾಗಿರ್ಬೇಕು. ಯಾಕಂದ್ರೆ ನೋಡ್ರಿ, ಈ ಸೌಲು ದಾವೀದನ ಸಾಯಿಸ್ಬೇಕಂತೇಳಿ ಹಿಂಬಾಲಿಸ್ತಿರುವಾಗ ದಾವೀದು ತಪ್ಪಿಸ್ತಿರ್ತಾನ, ದೇವ್ರು ದಾವೀದನ ತಪ್ಪಿಸ್ತಿರುವಾಗ ಕೂಡ ಸೌಲು ಬಿಡೋದಿಲ್ಲ. ಸೌಲು ಹಿಂಬಾಲಿಸ್ತಿರ್ತಾನೆ ದಾವೀದನ ಸಾಯಿಸೋವರೆಗೂ. ಸೌಲಿಗೆ ಅದು ನಿದ್ದೆ ಬರೋದಿಲ್ಲ. ಟಾರ್ಗೆಟ್ ದಾವೀದನ ಸಾಯಿಸ್ಬೇಕು ಅನ್ನೋದನ್ನ ಟಾರ್ಗೆಟ್ ಇಟ್ಕೊಂಡಿರ್ತಾನ. ಈ ದಾವೀದು ಅಡವಿನಲ್ಲಿ ಹೋಗಿ ಅಲ್ಲಿ ನಿವಾಸಿಸ್ತಿರುವಾಗ ಸೌಲ್ ಕೂಡ ದಾವೀದು ಅಡವಿನಲ್ಲಿ ಇದ್ದಾನೆ ಅಂತ ಹೇಳಿ ತಿಳ್ಕೊಂಡು ಅಲ್ಲಿ ಹೋಗ್ತಾನ. ಒಂದು ರಾತ್ರಿ ಒಂದು ಪ್ರಾಂತ್ಯದಲ್ಲಿ ಸೌಲ್ ಮಕ್ಕೊಂಡಾಗ ದಾವೀದು ಬರ್ತಾನ. ದಾವೀದ್ ಕೈಲಿ ಸೌಲ್ ಸಿಕ್ಕಿದಾಗ ದಾವೀದ್ ಏನ್ ಮಾಡ್ತಾನ? ಆ ಪಕ್ಕಕ್ಕಿರೋ ಸೇವಕನ ಹೇಳ್ತಾನ, ದಾವೀದನೇ ನೀವು ಸಿಕ್ಕೇನಲ್ಲ, ಸಾಯಿಸ್ಬಿಡು, ಇಲ್ಲಂದ್ರೆ ನನ್ಗೆ ಹೇಳು, ಒಂದೇ ಇದು ಹೇಟಿಗೆ ನಾನು ಸಾಯಿಸ್ಬಿಡ್ತೀನಿ, ಇನ್ನ ರಾಜ್ಯದಿಂದ ಆಗ್ಬಿಡ್ತೈತಿ, ನೀನೇ ರಾಜ್ಯನ ಆಗ್ಬಿಡ್ತಿ, ಇನ್ ಇದಕ್ಕ ನಿನ್ ಕೈ ಸಿಕ್ಕೇನಲ್ಲ ಅಂತ ಹೇಳಿ ಹೇಳಿದಾಗ ದಾವೀದ್ ಅಂತಾನ, ಇಲ್ಲ ನಾನು ಮುಟ್ಟೋದಿಲ್ಲ, ದೇವ್ರ ಅಭಿಷೇಕಿಸಿರುವಂತ ವ್ಯಕ್ತಿನ ನಾನು ಮುಟ್ಟೋದಿಲ್ಲ. ಆಮೇಲೆ ಒಂದು ಮಾತು ಹೇಳ್ತಾನ, ಈ ವ್ಯಕ್ತಿನ ದೇವರೇ ಶಿಕ್ಷಿಸಲಿ, ದೇವರಿಗೆ ಬಿಡುತ್ತದೀನಿ. ತನ್ನ ಆಯುಷ್ ಪೂರ್ತಿಯಾಗಿ ದೇವ್ರು ಶಿಕ್ಷಿಸ್ತಾನೋ ಇಲ್ಲ ಯುದ್ಧದಲ್ಲಿ ಮರಣ ಹೊಂದುತ್ತಾನೋ ಏನ್ ಮಾಡ್ತಾನೋ ಗೊತ್ತಿಲ್ಲ ದೇವ್ರು. ಒಟ್ಟು ಈ ವ್ಯಕ್ತಿನ ದೇವರೇ ಶಿಕ್ಷಿಸಲಿ, ನಾನು ಕೈ ಎತ್ತದಿಲ್ದಂಗೆ ದೇವ್ರು ನನ್ನ ತಡೆಯಲಿ ಅಂತ ಹೇಳಿ ಹೇಳ್ತಾನ. ಏನು? ನಾನು ಸೌಲ ಮೇಲೆ ಕೈ ಎತ್ತದಿಲ್ದಂಗೆ ದೇವರೇ ನನ್ನ ತಡೆಯಲಿ ಅಂತ ಹೇಳ್ತಾನ. ಆ ರೀತಿಯಾಗಿ ಯಾರಾದ್ರೂ ನಮ್ಮ ಮೇಲೆ ಬಂದಾಗ, ಇಲ್ಲಿ ದಾವೀದನು ಕೂಡ ತಪ್ಪೇನಿಲ್ಲ, ಸೌಲೇ ದ್ವೇಷ ಕಟ್ಕೊಂಡನ.
ಹಂಗ ನಮ್ಮ ಮೇಲೆ ಕೂಡ ದ್ವೇಷ ಕಟ್ಕೊಂಡು ನಮ್ಮ ಮೇಲೆ ಬರ್ತಿರ್ತಾರ. ಅವ್ರು ಬರ್ತದಾರ ಅಂತ ಹೇಳಿ ನಾವು ಕೂಡ ಅವ್ರ ಮೇಲೆ ದ್ವೇಷ ಕಟ್ಟಿ ಹೋಗುವಂತವ್ರು ಆಗಿರಬಾರ್ದು. ಸೌಲ್ ಏನಂತ ಹೇಳಿದ್ರೆ, ನನ್ನ ಕೈ ಎತ್ತದಿಲ್ದಂಗೆ ದೇವ್ರು ನನ್ನ ತಡೆಯಿಲ್ಲ ಅಂತ ಹೇಳೋಣ. ಹಂಗ ನಾವು ಕೂಡ ನಮ್ಮ ಕೈ ಎತ್ತದಿಲ್ದಂಗೆ, ನಮ್ಮ ಬಾಯಿ ಎತ್ತದಿಲ್ದಂಗೆ ದೇವರೇ ನಮ್ಮನ್ನು ತಡೆಯಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಬೇಕು. ದೇವಾ, ಯಾರ ಮೇಲಾದ್ರೂ ನಾನು ದೋಷಿಸೋ ಮಾತುಗಳು ಮಾತಾಡಬಾರ್ದು. ಯಾರ ಮೇಲೆ ಕೂಡ ನಾನು ಜಗಳಕ್ಕೆ ಹೋಗ್ಬಾರ್ದು. ಕೆಟ್ಟ ಮಾತುಗಳು ನಾನು ಮಾತಾಡಬಾರ್ದು. ದೇವಾ, ನನ್ನ ಆ ರೀತಿ ನಾನು ಇರದಂಗೆ ನನ್ನನ್ನು ತಡಿ ಸ್ವಾಮಿ. ಎಂತ ಸಂದರ್ಭ ಬಂದ್ರು ಕೂಡ ದೇವಾ, ನಾನು ಮೌನ ವಹಿಸಿ ದೇವಾ ನೀನು ನನ್ನ ಪಕ್ಷ ಯುದ್ಧ ಮಾಡುವಂತೆ ದೇವಾ ನಾನು ನಡೆಯುವಂತೆ ಸ್ವಾಮಿ. ಅಪ್ಪ, ಆ ಒಂದು ಕೃಪೆ ನನಗೆ ಅನುಗ್ರಹಿಸು. ಆ ಒಂದು ಶಕ್ತಿ, ಆ ತಡೆಗಟ್ಟುಕೊಳ್ಳುವಂತೆ ಆ ಒಂದು ಅಭಿಷೇಕ ನನಗೆ ಅನುಗ್ರಹಿಸು ಅಂತೇಳಿ ನಾವು ಪ್ರಾರ್ಥನೆ ಮಾಡಬಹುದು. ಅದು ಒಂದೇ ಸರಿ ಬರೋದಿಲ್ಲ. ಯಾಕಂದ್ರೆ ಮಾನವರಲ್ಲ, ಒಂದ್ಸರಿ ಬಂದಾಗ ನಾವು ಕೂಡ ರಿಯಾಕ್ಟ್ ಆಗ್ಬಿಡ್ತೀವಿ. ಮಾತು ಬಂದ್ಬಿಡ್ತದೆ, ನಾವು ಕೂಡ ಅರಸ್ಬಿಡ್ತೀವಿ. ಅದನ್ನ ತಡೆಗಟ್ಟು ಸ್ವಾಮಿ, ಆ ರೀತಿ ನಾನು ಮಾಡಬಾರ್ದು, ನಾನ್ ನಿನ್ನ ನಾಮಗ ಮಹಿಮಕರವಾಗಿ ಇರಬೇಕು ಅಂತೇಳಿ ನಾವು ದೇವ್ರಿಗೆ ಕೇಳಿದಾಗ, ಪ್ರಾರ್ಥನೆ ಮಾಡಿದಾಗ ಖಚಿತವಾಗಿ ದೇವರ ಪ್ರಾರ್ಥನೆ ಅಂಗೀಕರಿಸ್ತಾನೆ, ಅದನ್ನು ಜಯಿಸುವಂತೆ ಮಾಡ್ತಾನೆ. ಯಾಕಂದ್ರೆ ನಾವು ಆತ್ಮೀಯ ಹೋರಾಟದಲ್ಲಿ ಈ ಹೋರಾಟ ಒಂದಿನ 2 ದಿನದಲ್ಲ. ಇದು ದೇವ್ರ ರಾಕಡವರೆಗೂ ಹೋರಾಟ ಇರ್ತದೆ. ದೇವ್ರ ಮತ್ತೆ ಬರೋವರೆಗೂ ಹೋರಾಟ ಇರ್ತದೆ. ನಮ್ಮ ಒಂದು ಕೊನೆ ಉಸಿರಿರೋವರೆಗೂ ನಮ್ಮ ಆತ್ಮೀಯ ಹೋರಾಟದಲ್ಲಿ ನಾವು ಹೋಗ್ತಾನೆ ಇರ್ತೀವಿ, ನಡಿತಾನೆ ಇರ್ತೀವಿ. ಇಂಥವ್ರು ಬರ್ತಾನೆ ಇರ್ತಾರ. ಆದ್ರೆ ನಾವು ಮೌನವಾಗಿ ಅದನ್ನ ಎದುರಿಸ್ಬೇಕು. ದೇವ್ರನ್ನ ಆ ಯುದ್ಧದಲ್ಲಿ ನಾವು ಬಿಡಬೇಕು. ಆತ ಯುದ್ಧ ಮಾಡ್ತಾನೆ. ಅದಕ್ಕೆ ಹೇಳ್ತಾನೆ, ಯುದ್ಧ ನನ್ನದು, ನಾನ್ ಯುದ್ಧ ಮಾಡುತ್ತೇನೆ. ದೇವರೇ ನಮ್ಮ ಪಕ್ಷ ಯುದ್ಧ ಮಾಡುವಾಗ ಇನ್ನು ನಮಗೆ ವಿರೋಧಿ ಯಾರು? ಕೇಳಬೇಕು. ದೇವಾ, ಗೊತ್ತಿಲ್ಲಪ್ಪ, ಅವ್ರಿಗೆ ಜ್ಞಾನ ಇಲ್ಲ, ಮಾತಾಡ್ತಾರ, ಅವರು ಕೂಡ ಕ್ಷಮಿಸು. ಅವರ ಒಂದು ಮನೋನೇತ್ರಗಳು ಬೆಳಗಿಸು ಪ್ರಭಾ. ಅವರೆಲ್ಲರೂ ಕೂಡ ರಕ್ಷಣೆಯಲ್ಲಿ ಬರುವಂತೆ ಕಾರ್ಯ ಮಾಡು ಸ್ವಾಮಿ ಅಂತೇಳಿ ಒಪ್ಪಿಸು ದೇವರಿಗೆ. ಕೃಪೆ ಇದ್ರೆ ಅವ್ರು ಮಾರು ಮನ್ಸು ಅಂದ್ರೆ ರಕ್ಷಣೆ ಅಂತಾರೆ. ಇಲ್ಲಾಂದ್ರೆ ದೇವ್ರ ಉಗ್ರತೆಗೆ ದೇವ್ರವ್ರು ಶಿಕ್ಷಿಸ್ತಾನ. ಅವ್ರು ಹೆಂಗ ದಾರಿ ತಂದ್ಕೋಬೇಕು, ಹೆಂಗ ದಾರಿಗೆ ಅವ್ರನ್ನ ನಡ್ಸ್ಕೋಬೇಕು ದೇವ್ರಿಗೆ ಗೊತ್ತು. ಅವ್ರಿಗೆ ಹೆಂಗ ಭಯ ಮುಟ್ಟಿಸ್ಬೇಕು ಕೂಡ ದೇವ್ರಿಗೆ ಗೊತ್ತು. ದೇವ್ರ ಮಕ್ಕಳ ಮೇಲೆ ಬಂದ್ರೆ ಅದೇನಾಗ್ತಿತ್ತು ಅನ್ನೋದು ಕೂಡ ಅವ್ರಿಗೆ ದೇವ್ರು ತೋರಿಸ್ತಾನ. ಎಲ್ಲ ರೀತಿಯಲ್ಲಿ ಆತ ಯುದ್ಧ ಮಾಡ್ತಾನ. ನಾವು ಮಾತಾಡಿ ನಮ್ಮ ಬಾಯಿನ ಕೆಡಿಸ್ಕೊಂಡು ನಮ್ಮ ಆತ್ಮೀಯತೆ ನಾವು ಕೆಡಿಸ್ಕೋಬಾರ್ದು. ನಾವು ದೇವರಿಗೆ ದೂರ ಆಗುವಂತವ್ರಾಗಿರ್ಬಾರ್ದು. ನಾವು ದೇವ್ರ ಸನ್ನಿಧಿಗೆ ದೂರ ಆಗುವಂತವ್ರಾಗಿರ್ಬಾರ್ದು. ನಾವೇನ್ ಮಾಡ್ಬೇಕು? ಇಲ್ಲಿ ಮಿಕಾಯಿಲ್ ಏನ್ ಮಾಡ್ತಾನ? ದೇವ್ರಿಗೆ ಒಪ್ಪಿಸ್ತಾನ, ದೂಷಿಸಿಲ್ಲ. ಹಂಗ ನಾವು ಕೂಡ ದೇವ್ರಿಗೆ ಒಪ್ಪಿಸ್ಬೇಕು. ಏನೇ ಒಂದು ಸಂದರ್ಭದಲ್ಲಿ ಬಂದ್ರು ಕೂಡ ನಾವು ದೇವ್ರಿಗೆ ಒಪ್ಪಿಸಿ ನಡೆಯುವಂತವ್ರಾಗಿರ್ಬೇಕು. ಆಮೇಲೆ